ವಿನಯ್ ಕುಮಾರ್ ಕರ್ದಿನ ಒಂದು ಪ್ರಶ್ನೆ ಕೇಳಿದ್ದಾರೆ. ಗುರುಗಳೇ, ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದ 18 ಅಕ್ಷೋಹಿಣಿ ಸೈನ್ಯಕ್ಕೆ ಊಟ ಉಪಚಾರ ಮಾಡಿದ ರಾಜ ಯಾರು ಅಂದರೆ, ಅವ್ರ ಪ್ರಶ್ನೆ ಕೇಳಿ ಉತ್ತರನ ಅವರೇ ಕೊಟ್ಟಿದ್ದಾರೆ. ಅದು ಯಾರು ಅಂದರೆ ಅವ್ರ ಪ್ರಕಾರ ಉಡುಪಿ ರಾಜ ಅಂತ. ಯಾಕೆ ಅಂತ ಅವರು ಅದು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಉಡುಪಿ ಹೋಟೆಲ್ಗಳಲ್ಲಿ ಯಾವಾಗಲೂ ಶ್ರೀಕೃಷ್ಣನ ಫೋಟೋ ಇರುತ್ತದೆ. ಸರಿ ಅಂದರೆ ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. 18 ಅಕ್ಷೋಹಿಣಿ ಸೈನ್ಯಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಬೇರೆ ಯಾವುದೋ ರಾಜ ಏನೂ ಅಲ್ಲ. ಈಗ 11 ಅಕ್ಷೋಹಿಣಿ ದುರ್ಯೋಧನನ ಕಡೆಯಲ್ಲಿತ್ತು, ಅವರೇ ವ್ಯವಸ್ಥೆ ಮಾಡಿದ್ದು. ಈ ಕಡೆ ಪಾಂಡವರೇ ವ್ಯವಸ್ಥೆ ಮಾಡಿದ್ದು. ಹಾಗಾಗಿ ಬೇರೆ ಯಾರೋ ಬಂದು ಊಟೋಪಚಾರದ ವ್ಯವಸ್ಥೆ ಏನೂ ಅಲ್ಲ. ಅವರವರ ಡೇರೆಗಳಲ್ಲಿ ಅಂದರೆ ಅವರ ಶಿಬಿರಗಳಲ್ಲಿ ಅವರ ಎಲ್ಲ ವ್ಯವಸ್ಥೆಯನ್ನು ಅವರೇ ಮಾಡ್ಕೋತಾ ಇದ್ರು. ಹಾಗಾಗಿ ಯುದ್ಧ ಅಂತ ಅಂದರೆ ಅದೆಲ್ಲವೂ ಸೇರಿ ಅದರ ವ್ಯವಸ್ಥೆ ಖರ್ಚು ಎಲ್ಲವೂ ಸೇರತ್ತೆ. ಹಾಗಾಗಿ ಅದಕ್ಕೂ ಏನು ಸಂಬಂಧ ಇಲ್ಲ. ಉಡುಪಿ ಅಂತ ಒಂದು ರಾಜ್ಯ ಇತ್ತು, ಅಲ್ಲಿಯ ರಾಜ ಒಬ್ಬ ಭಾಗವಹಿಸಿದ್ದ ಅಂತ ಮಹಾಭಾರತದಲ್ಲೆಲ್ಲೂ ಸಿಗೋಲ್ಲ. ಕರ್ನಾಟಕದ ಪ್ರದೇಶದಿಂದ ಭಾಗವಹಿಸಿದ್ದು ಗೊತ್ತಾಗತ್ತೆ, ಕರ್ನಾಟಕ ಅಂತಲೋ ಇನ್ನೇನು ಬೇರೆ ಬೇರೆ ಇದರಲ್ಲಿ. ಆದರೆ ಉಡುಪಿಯ ಆ ಪ್ರಸ್ತಾಪ ಅಲ್ಲಿ ಕಾಣಿಸೋಲ್ಲ. ಉಡುಪಿ ಹೋಟೆಲ್ಗಳಲ್ಲಿ ಕೃಷ್ಣ ಇರೋದಕ್ಕೆ ಕಾರಣ ಏನು ಅಂದರೆ, ಹೆಚ್ಚಾಗಿ ಉಡುಪಿ ಹೋಟೆಲ್ಗಳನ್ನು ಕೃಷ್ಣ ಭಕ್ತರು ಆ ಭಾಗದವರು ಮಾಡಿದ್ದಾರೆ. ಅದಕ್ಕೆ ಅದು ಉಡುಪಿ ಹೋಟೆಲ್ ಅಂತ ಪ್ರಸಿದ್ಧ ಆಗಿದ್ದು. ಹಾಗಾಗಿ ಕೃಷ್ಣನ ಫೋಟೋಗಳನ್ನು ಅವ್ರು ಹಾಕ್ಕೊಂಡಿರ್ತಾರೆ ಹೊರತು ಮಹಾಭಾರತಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ಉಡುಪಿ ಈಗ ಉಡುಪಿ ಹೋಟೆಲ್ಗಳೆಲ್ಲ ಉಡುಪಿಯವರೇ ನಡೆಸ್ತಾರೆ ಅಂತೇನೂ ಇಲ್ಲ ಅಂತ ಹೇಳ್ತಾರೆ. ಉಡುಪಿ ಹೋಟೆಲ್ ಅನ್ನೋದು ಒಂದು ಬ್ರ್ಯಾಂಡ್. ಅದು ಉಡುಪಿ ಹೋಟೆಲ್ ಅಂದ ಕೂಡಲೇ ಜನ ಹೋಗ್ತಾರೆ ಅಂತ, ಯಾರು ಬೇಕಿದ್ರೂ ಆ ಹೆಸರಲ್ಲಿ ಮಾಡ್ತಾರೆ ಈಗ ಅಂತ ಹೇಳ್ತಾರೆ. ಕರೆಕ್ಟ್ ಸರ್. ಇದನ್ನು ಕೇಳಿರೋರು AS ಕುಬೇಂದ್ರ ಅಂತ. ಗುರುಗಳಿಗೆ ಪ್ರಣಾಮಗಳು. ನನ್ನದೊಂದು ಪುಟ್ಟ ಪ್ರಶ್ನೆ. ಯುಧಿಷ್ಠಿರನು ದುರ್ಯೋಧನಿಗೆ ನೀಡಿದ ವಾಗ್ದಾನದಂತೆ ದುರ್ಯೋಧನನು ಪಾಂಡವರ 5ರಲ್ಲಿ ಯಾರನ್ನಾದರೂ ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸಬಹುದಿತ್ತು. ಅಂದರೆ ಇದು ಗದಾಯುದ್ಧಕ್ಕೆ ಮುಂಚಿನ ಪ್ರಸಂಗದ ಬಗ್ಗೆ ಇವರು ಪ್ರಶ್ನೆ ಕೇಳಿದ್ದಾರೆ. ಆದರೆ ಈ ಬಗ್ಗೆ ದುರ್ಯೋಧನ ಏನೊಂದು ಮಾತನಾಡದೆ ಭೀಮನೊಡನೆ ಗದಾಯುದ್ಧಕ್ಕೆ ಸಿದ್ಧನಾಗಿ ನಿಂತದ್ದು ಅಸಮಂಜಸ ಎನ್ನಿಸುವುದಿಲ್ಲವೇ? ತಾನು ರಾಜನಾಗಿರಬೇಕೆಂಬ ಏಕೈಕ ಉದ್ದೇಶಕ್ಕಿಂತ ಭೀಮನನ್ನು ಕೊಲ್ಲಬೇಕೆಂಬ ಬಯಕೆಯೇ ದೊಡ್ಡದಾಯಿತೆ. ನಕುಲ ಮತ್ತು ಸಹದೇವನನ್ನು ದ್ವಂದ್ವ ಯುದ್ಧಕ್ಕೆ ಆಮಂತ್ರಿಸಿ ಅವರನ್ನು ಸೋಲಿಸಿ ನಂತರ ತಾನು ರಾಜನಾದ ಮೇಲೆ ಭೀಮನನ್ನು ಕೊಲ್ಲಬಹುದಿತ್ತು ಅಲ್ಲವೇ ಗುರುಗಳೇ? ಇದನ್ನು ಯಾವ ಥರ ನೋಡಿದ್ದಾರೆ ನೋಡಿ ಅವರು. ನಾವು ಇದನ್ನು ಇನ್ನೊಂದು ಥರ ನಾವು ನೋಡಿದ್ವಿ. ಓಕೆ, ದುರ್ಯೋಧನ ಶ್ರೇಷ್ಠತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಇವರು ದುರ್ಯೋಧನನ ಕೆಳಮಟ್ಟದ ವಿಚಾರ ಅನ್ನೋ ಥರ ಇವರು ನೋಡಿದ್ದಾರೆ. ಅಂದರೆ ಒಂದು ವಿಚಾರನ ಯಾವ ಥರ ಎಲ್ಲ ನೋಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಬೇಸಿಕಲಿ ದ್ವಂದ್ವ ಯುದ್ಧದಲ್ಲಿ ಯಾರು ಬೇಕಾದರೂ ನೀನು ಆಯ್ಕೆ ಮಾಡ್ಕೊ ಅಂದಾಗ ನಕುಲ ಸಹದೇವರನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಳಿಲ್ಲ? ಹಂಗೆ ಮಾಡಿದರೆ ಆತ ರಾಜ ಆಗ್ಬೋದಾಗಿತ್ತು, ಆಮೇಲೆ ಭೀಮನನ್ನು ಕೊಲ್ಲಬಹುದಾಗಿತ್ತು. ಸೊ ಭೀಮನನ್ನೇ ಆಯ್ಕೆ ಮಾಡಿದ್ದು ಏನು ತೋರಿಸುತ್ತೆ ಅಂತಂದರೆ, ಅವ್ರ ಪ್ರಕಾರ ಭೀಮನನ್ನು ಕೊಲ್ಲುವ ತಹತಹವೇ ಜಾಸ್ತಿ ಆತನಿಗೆ ರಾಜನಾಗೋದಕ್ಕಿಂತ ಅನ್ನೋದು ಅವ್ರ ಪ್ರಕಾರ ತಪ್ಪು ಅನ್ನೋ ಧಾಟಿಲಿದೆ. ಅಂದರೆ ಇಲ್ಲಿಯವರೆಗೆ ದುರ್ಯೋಧನ ಮಾಡ್ಕೊಂಬಂದಿದ್ದೆಲ್ಲ ತಂತ್ರ, ಹೆಚ್ಚಾಗಿ ತಂತ್ರಗಾರಿಕೆ ಮಾಡಿದಾನ ಅವನು. ಹಾಗೆ ಈ ಹೊತ್ತಿನಲ್ಲೂ ಒಂದು ತಂತ್ರಗಾರಿಕೆ ಮಾಡಿ ಯಾರೋ ನಕುಲನೋ ಸಹದೇವನನ್ನೋ ದ್ವಂದ್ವ ಯುದ್ಧಕ್ಕೆ ಕರೆದು ಅವರನ್ನು ಸೋಲಿಸಿದರೆ, ಕೊಲ್ಲಬೇಕು ಅಂತಲೂ ಇಲ್ಲ, ಸೋಲಿಸಿದ್ರು ರಾಜನಾಗ್ತಿದ್ದ, ಮತ್ತೆ ನೋಡ್ಕೋಬೋದಾಗಿತ್ತು ಇವರನ್ನು ಅಂತ ಅವ್ರು ಕೇಳ್ತಾ ಇದ್ದಾರಲ್ಲ. ದುರ್ಯೋಧನ ತನ್ನ ತಂತ್ರವನ್ನೇ ಉಪಯೋಗಿಸಬಹುದಾಗಿತ್ತಲ್ಲ ಅಂತ ಅಂದರೆ ಹಾಗಾಗೋಲ್ಲ. ಯಾಕೆ ಅಂದರೆ ಹಾಗೆ ಮಾಡಿಬಿಡ್ತಿದ್ನೇನೋ ಅನ್ನುವ ಆತಂಕ ಕೃಷ್ಣನಿಗೂ ಬಂದಿದೆ. ಆ ಮಾತಾಡಿದಾಗಲೇ ಅವನು ಹೇಳಿದ್ದಾನೆ, ಜೀವಿತದಲ್ಲಿ ಮಾಡಿದ ತಪ್ಪನ್ನು ಇನ್ನೊಂದ್ಸಲ ಮಾಡಿಬಿಟ್ಟ ಇವನು. ಈಗ ದುರ್ಯೋಧನ ಯಾರನ್ನಾದರೂ ಆಯ್ಕೆ ಮಾಡ್ಕೊಂಡ್ರೆ ಏನು ಕತೆ ಅಂತ ಕೇಳಿದ್ದಾನೆ. ಯಾಕೆ ಅಂದರೆ ಭೀಮನನ್ನು ಹೊರತುಪಡಿಸಿ ಮತ್ತೆ ಯಾರಿಗೂ ಗದಾಯುದ್ಧದಲ್ಲಿ ಅವನನ್ನು ಎದುರಿಸೋಕ್ಕಾಗೋಲ್ಲ ಅಂತಲೇ ಕೃಷ್ಣನದ್ದು ಅಭಿಪ್ರಾಯ. ಮತ್ತು ಗದೆಯ ಮೂಲಕವೇ ಯುದ್ಧ ಅಂತ ದುರ್ಯೋಧನ ಹೇಳಿ ಆಗಿದೆ. ಆದರೆ ಹಾಗೆ ಮಾಡಿಕೊಳ್ಳದೆ ದುರ್ಯೋಧನ ಭೀಮನನ್ನೇ ಆಯ್ಕೆ ಮಾಡ್ಕೊಳ್ತಾನಲ್ಲ, ಭೀಮನನ್ನು ಕೊಲ್ಲಬೇಕು ಅಂತ ಅಲ್ಲ ಅದು. ಅಲ್ಲಿ ಏನು ಅಂತ ಅಂದರೆ ದ್ವಂದ್ವ ಯುದ್ಧ ಅಂತ ಅಂದಾಗ ಸಮಾನರ ಜೊತೆಗೆ ಮಾಡಬೇಕಾಗತ್ತೆ. ವೀರಕ್ಷತ್ರಿಯನಾಗಿ ಒಬ್ಬ ಅತಿರಥ ಮಹಾರಥನಾಗಿ ದ್ವಂದ್ವ ಯುದ್ಧಕ್ಕೆ ಅಸಮಾನರ ಜೊತೆಗೆ ತನ್ನಷ್ಟು ಸಾಮರ್ಥ್ಯ ಇಲ್ಲದೆ ಇದ್ದವರನ್ನು ಆಯ್ಕೆ ಮಾಡಿಕೊಳ್ಳಲ್ಲ ಅವರು. ಅದರ ಅರ್ಥ ಅವನ ಸಾಮರ್ಥ್ಯವನ್ನೇ ಒಪ್ಪಿಕೊಂಡಿಲ್ಲ ಅಂತ ಆಗ್ಬಿಡುತ್ತೆ. ಕರೆಕ್ಟ್. ಅಂದರೆ ದುರ್ಯೋಧನನ ಶೂರತನಕ್ಕೆ ಒಂದು ಅಪಚಾರ ಆಗಿಬಿಡತ್ತೆ ಅದು. ಹಾಗಾಗಿ ತುಂಬ ಸಲ ದ್ವಂದ್ವ ಯುದ್ಧಕ್ಕೆ ಯಾರಾದರೂ ಕರೆದ್ರೆ, ನಾವು ಕುರುಕ್ಷೇತ್ರ ಯುದ್ಧ ನೋಡಿದ್ವಿ, ಹೋಗು ಬೇರೆಯವ್ರ ಜೊತೆಗೆ ಯುದ್ಧ ಮಾಡು, ನನ್ನ ಜೊತೆಗಲ್ಲ ಅಂತ ಹೇಳಿರೋದಿದೆ. ಈ ದುರ್ಯೋಧನನೇ ಸಹದೇವ ಒಂದ್ಸಲ ಯುದ್ಧಕ್ಕೆ ಬಂದಾಗಲೇ ಇವನೇ ಹೇಳಿದ್ದಾನೆ, ನಿನಗೇನು ಯುದ್ಧ ಮಾಡೋಕ್ಕೆ ಬರುತ್ತೆ ನನ್ನ ಜೊತೆಗೆ ಅಂತ. ಹಾಗಾಗಿ ದ್ವಂದ್ವ ಯುದ್ಧವನ್ನು ಅಸಮಾನರ ಜೊತೆಗೆ ಮಾಡೋಲ್ಲ ಅವರು. ಇಡೀ ದುರ್ಯೋಧನನ ಒಂದು ಕಡೆ ರಾಜ್ಯ ಅನ್ನೋದು ಇದೆ ಅನ್ನೋದು ಸರಿ,
ಆದರೆ ತಂತ್ರವನ್ನು ಹೊರಗೆ ಮಾಡೋಕ್ಕಾಗಲ್ಲ, ಒಳಗೆ ಮಾಡಬೇಕು. ದುರ್ಯೋಧನ ತಂತ್ರವನ್ನೆಲ್ಲ ಎಲ್ಲಿ ಮಾಡ್ತಾ ಇದ್ದ? ಅವನು ಬಹಳ 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 ಅಂದರೆ ಅಳಿಯೋಕ್ಕಾಗದೇ ಇರೋ ವ್ಯಕ್ತಿತ್ವದವನು. ದುರ್ಯೋಧನ ತಂತ್ರಗಳನ್ನು ಹಿಂದೆ ಮಾಡ್ತಾ ಇದ್ದ. ಸಮಾಜದ ಎದುರಿನಲ್ಲಿ ಅವನೊಬ್ಬ ಧೀರೋದಾತ್ತ ನಾಯಕನ ಥರನೇ ಅವನು ವರ್ತಿಸ್ತಾ ಇದ್ದ. ಧೀರೋದಾತ್ತ ನಾಯಕನ ಥರ. ಈಗ ದ್ಯೂತ ನಡೀತಾ ಇತ್ತಲ್ಲ, ಜೂಜಾಡಕ್ಕೆ ಕೂರ್ಲಿಲ್ಲ ಅವನು. ಅವನ ಪ್ರಕಾರ ಸೆಕೆಂಡ್ರಿ ಅದು. ಅವನಿಗೆ ಬರ್ತಾ ಇರಲಿಲ್ಲ ಅನ್ನೋದು ಒಂದು ಕಡೆ ಸರಿ, ಆದರೆ ಅವನ ಹೆಂಗೆ ಕೂತಿದ್ದಾಗ ಇವನ ಪರವಾಗೊಬ್ಬ ಪ್ರತಿನಿಧಿ ಆಡ್ತಾ ಇದ್ದಾನೆ. ಆ ಕಡೆ ಯಾರು ಆಡ್ತಾ ಇದ್ದಾರೆ? ಯುಧಿಷ್ಠಿರನೇ ಆಡ್ತಾ ಇದ್ದಾನೆ. ಸೋಲ್ಸಿದ್ದು ಯಾರು? ದುರ್ಯೋಧನನ ಕಡೆ ಜನ. ಅಂದರೆ ಅವನ ಆ ಗತ್ತು ಇದೆಯಲ್ಲ, ಅದನ್ನು ದುರ್ಯೋಧನ ಯಾವಾಗಲೂ ಸಾರ್ವಜನಿಕವಾಗಿ ಬಿಟ್ಕೊಟ್ಟವನಲ್ಲ ಅವನು. ಅದಕ್ಕೆ ಕೊನೆಗೆ ಕೃಷ್ಣನಿಗೆ ಏನು ಗೆದ್ರಿ ಏನು ಬಂತು ರೀ ನಿಮ್ಮವರಿಗೆ, ಸುಖವಾಗಿ ಬದುಕಿದವನು ನಾನು ಅಂತ ಹೇಳ್ಕೊಳ್ತಾನಲ್ಲ. ಅಂದರೆ ಪಬ್ಲಿಕ್ನಲ್ಲಿ ನಾನು ನನ್ನನ್ನು ಹೇಗೆ ತೋರಿಸಿಕೊಳ್ಳಬೇಕು ಅಂತ ಒಂದಿದೆಯಲ್ಲ, ಅದನ್ನು ದುರ್ಯೋಧನ ಹತ್ರ ನೋಡಿ ಕಲಿಯೋದಿದೆ. ಕೊನೆ ಕ್ಷಣದಲ್ಲೂ ನಾನೇ ಗೆದ್ದೆ ಅಂತ ತೋರಿಸಿಕೊಳ್ಳೋದು ಅನ್ನೋದಿದೆಯಲ್ಲ, ತಾನೆಲ್ಲೂ ಬಗ್ಗಲಿಲ್ಲ ಬಾಗಲಿಲ್ಲ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ದುರ್ಯೋಧನನ ಕ್ರಮ.